ನಮಸ್ಕಾರ. ನಾನು ಡಾಕ್ಟರ್ ಅನುಪಮಾ ಪಾಟೀಲ್, ಕ್ರಿತು ಫರ್ಟಿಲಿಟಿ ಸೆಂಟರ್, ಗದಗ್ನಿಂದ. ದಿನೇ ದಿನೇ ನಮ್ಮ ಹೆಣ್ಣು ಮಕ್ಕಳಲ್ಲಿ ಪಿಸಿಒಡಿ ಪ್ರಕರಣಗಳು ಹೆಚ್ಚಾಗುತ್ತಾ ಇದ್ದಾವೆ. ಏನಿದು ಪಿಸಿಒಡಿ ಎಂದು ತಿಳಿಯೋಣ. ಪ್ರತಿ ಹೆಣ್ಣು ಮಕ್ಕಳಲ್ಲಿ ಪ್ರತಿ ತಿಂಗಳು ಒಂದು ಬೀಜ ಬಿಡುಗಡೆ ಆಗುತ್ತದೆ. ಅಂಥವರಲ್ಲಿ ನಿಯಮಿತವಾಗಿ ಮುಟ್ಟು ಅಥವಾ ಮೆನ್ಸಸ್ ಬರುತ್ತದೆ. ಅಂಥವರು ಸರಳವಾಗಿ ಗರ್ಭಿಣಿ ಕೂಡ ಆಗುತ್ತಾರೆ. ಆದರೆ ಕೆಲ ಹೆಣ್ಣು ಮಕ್ಕಳಲ್ಲಿ ಪ್ರತಿ ತಿಂಗಳು ಬೀಜ ಬಿಡುಗಡೆ ಆಗುವುದಿಲ್ಲ. ಅವರಿಗೆ 1.5 ತಿಂಗಳಿಗೊಮ್ಮೆ, 2-3 ತಿಂಗಳಿಗೊಮ್ಮೆ ಅಥವಾ ಕೆಲವೊಮ್ಮೆ 6 ತಿಂಗಳಿಗೊಮ್ಮೆ ಮುಟ್ಟು ಆಗುತ್ತದೆ. ಇಂಥವರಿಗೆ ನಾವು ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಬೀಜಗಳು ಅತಿ ಹೆಚ್ಚು ಇದ್ದರೂ ಕೂಡ ಆ ಬೀಜಗಳು ಮುಂದೆ ಬೆಳೆದು ಬಿಡುಗಡೆ ಆಗುತ್ತಿರುವುದಿಲ್ಲ. ಅವರಿಗೆ ನಾವು ಪಿಸಿಒಡಿ ಇದೆ ಎಂದು ಹೇಳುತ್ತೇವೆ. ಈ ಸಿಚುವೇಶನ್ ಬರಲು ಕಾರಣ ಏನು? ಆ ಹೆಣ್ಣುಮಗಳು ಅವಳ ತಾಯಿಯ ಗರ್ಭದಲ್ಲಿ ಇದ್ದಾಗ ಅವರ ತಾಯಿ ಹೆಚ್ಚಾಗಿ ಕೊಬ್ಬು ಇರುವ ಆಹಾರಗಳು, ಹೆಚ್ಚಿಗೆ ಅಕ್ಕಿ, ಸಕ್ಕರೆ ಹೆಚ್ಚಾಗಿ ಸೇವಿಸುತ್ತಿದ್ದರೆ, ತಾಯಿಗೆ ಸಕ್ಕರೆ ಕಾಯಿಲೆ ಇದ್ದರೆ ಅಥವಾ ಅವರಿಗೆ ಚಟುವಟಿಕೆ ಕಡಿಮೆ ಇದ್ದರೆ ಅಂತಹವರ ಗರ್ಭದಲ್ಲಿ ಜನಿಸಿದ ಹೆಣ್ಣು ಮಗುವಿಗೆ ಆಗಲೇ ತೊಂದರೆಗಳು ಶುರು ಆಗಿರುತ್ತದೆ. ಮುಂದೆ ಆ ಹೆಣ್ಣು ಮಗು ಜನಿಸಿ ಅವಳ ಬಾಲ್ಯಾವಸ್ಥೆಯಲ್ಲಿ, ಪ್ರೌಢಾವಸ್ಥೆಯಲ್ಲಿ ಅವಳ ತಾಯಿಯ ಥರವೇ ಅವಳು ಕೊಬ್ಬಿನ ಆಹಾರ, ಅಕ್ಕಿ, ಸಕ್ಕರೆ ಪ್ರಮಾಣ ಹೆಚ್ಚಿಗೆ ಸೇವಿಸುತ್ತಿದ್ದರೆ, ಜಂಕ್ ಫುಡ್ ಹೆಚ್ಚಿಗೆ ಸೇವಿಸುತ್ತಿದ್ದರೆ, ಅವಳ ಎಕ್ಸಸೈಸ್ನಲ್ಲಿ ಕೊರತೆ ಇದ್ದರೆ, ಅವಳಿಗೆ ಹೆಚ್ಚು ಬೊಜ್ಜು ಬಂದರೆ ಅಂಥವರಿಗೆ ನಿಯಮಿತವಾಗಿ ಬೀಜ ಬಿಡುಗಡೆ ಆಗುವುದಿಲ್ಲ. ಅವರಿಗೆ ಪಿಸಿಒಡಿ ಇದೆ ಅಂತ ಹೇಳುತ್ತೇವೆ. ಹೀಗೆ ನಾವು ಪಿಸಿಒಡಿಯ ಆಗುವ ಕಾರಣದ ಬಗ್ಗೆ ತಿಳಿದಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಅದರ ಪರಿಹಾರದ ಬಗ್ಗೆ ತಿಳಿಯೋಣ. ನಮಸ್ಕಾರ.